ಕ್ಯಾಮ್ರಾ ಸೆಟ್ಟಿಂಗ್ ಮಾಡೋದ್ರಾಗ ನಾವು ಇಷ್ಟು ಟೈಮ್ ಹೋಗುತ್ತೆ ನೋಡ್ರಿ. ಫೈನಲಿ ಇವತ್ತು ಫಸ್ಟ್ ಟೈಮ್ ನಂದು ವ್ಲಾಗ್ ಸ್ಟಾರ್ಟ್ ಆಗೈತಿ ಕಾರ್ ಒಳಗೆ ನೆಕ್ಸಾನ್. ಫೈನ್ ಏನಂದ್ರೆ ಎಲ್ಲರಿಗೂ ಹೇಳೋದು, ಎಲ್ಲರಿಗೂ ಸಕ್ಸಸ್ ಆಗ್ಬೇಕಂದ್ರೆ ಸಕ್ಸಸ್ ಆದವ್ರದ್ದು ವಿಡಿಯೋ ನೋಡಕ್ಕೆ ಹೋಗ್ಬೇಡ್ರಿ, ಫೇಲಿಯರ್ ಆದವ್ರದ್ದು ವಿಡಿಯೋ ನೋಡ್ರಿ. ಯಾಕಂದ್ರೆ ಸಕ್ಸಸ್ ಆದವ್ರು ಏನು ಮಾಡಿಬಿಡ್ತಾರ, ಅವ್ರಿಗೆ ಸಕ್ಸಸ್ ಸಿಕ್ಬಿಟ್ಟಿರ್ತೈತಿ. ಸೊ ಆ ಜೋಶ್ ಒಳಗೆ ಏನು ಹೇಳ್ತಾರೆ ಏನಿಲ್ಲ ಅವ್ರಿಗೆ ಗೊತ್ತಿರಂಗಿಲ್ಲ. ಬಟ್ ಆ ವೇ ಒಳಗೆ ಹೋದ್ರೆ ನಾವು ಸಕ್ ಆಕೈತವ ಅಂತಂದ್ರೆ ಸಕ್ ಆಗ್ಬಿಡ್ತೈತಿ. ಅದಕ್ಕೆ ದಯವಿಟ್ಟು ಸಕ್ ಆಗ್ಬಿಟ್ಟು ಸಕ್ಸಸ್ ಆಗ್ಬೇಕಂದ್ರೆ ಸಕ್ ಮಾಡ್ಕೊಂಡು ನಿಮ್ಮ ವೇ ಒಳಗೆ ನೀವು ಸ್ಟ್ರಗಲ್ ಮಾಡಿದ್ರೆ ಸಕ್ಸಸ್ ಆಗೋದು 100% ಶೋರ್ ಇರ್ತೈತಿ. ನೀವು ಅವ್ರ ವೇ ಒಳಗೆ ಹೋಗಿ ಸಕ್ಸಸ್ ಆಗ್ತೀನಿ ಅನ್ನೋ ಒಂದು ಭ್ರಮೆ ಒಳಗಿದ್ರೆ ದಯವಿಟ್ಟು ಅದನ್ನು ತೆಗೆದು ಹಾಕ್ರಿ ನೋಡ್ರಿ. ಆ್ಯಕ್ಚುಲಿ ಇದು ಏನಪ್ಪ ಅಂದ್ರೆ ಎಲ್ಲರೂ ಹೇಳೋದು, ಎಲ್ಲರೂ ಅವರೊಂದು ಸ್ಟೋರಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಯಾಕಂದ್ರೆ ನನ್ನ ಕಣ್ಣು ಮುಂದೆ ಹೇಳೇನಿ, ನನ್ನ ಕಣ್ಣು ಮುಂದೆ ಇನ್ನೂ ಸಕ್ಸಸ್ ಸಿಕ್ಕಿಲ್ಲ, ಕೈಯಾಗ ಮೈಕ್ ಸಿಕ್ಕೈತಿ, ಆಗಲೇ ಸ್ಟೋರಿ ಮಾಡಿಬಿಟ್ಟಾರ. ಆಮೇಲೆ ಕೇಳಿದರೆ ಏನರ ಒಂದು ಹೇಳ್ಬೇಕಲ್ರಿ ಮೀಡಿಯಾಗ ಅಂತಾರೆ. ಸೊ ಮೀಡಿಯಾಗವ್ರು ಏನರ ಒಂದು ಹೇಳೋದು ಇರಲಿ, ಬಟ್ ಅದನ್ನು ನೋಡಿದ ಸ್ವಲ್ಪ ಜನ ಅದಕ್ಕೆ ಇನ್ಸ್ಪೈರ್ ಆಗೋರು ಇರ್ತಾರಲ್ಲ, ಅವ್ರು ಮೋಸ ಹೋಗ್ತಾರೆ. ಅದಕ್ಕೆ ದಯವಿಟ್ಟು ನೀವು ಸಕ್ಸಸ್ ಆದವ್ರದ್ದಾತು ಇಲ್ಲ ಎಲ್ಲೋ ಒಂದು ವಿಡಿಯೋ ನೋಡಿ ಆತು ಸಕ್ಸಸ್ ಇದೇ ಥರ ಸಿಗ್ತೈತಿ ಅನ್ನೋ ಒಂದು ಮೆಂಟಾಲಿಟಿನ ತೆಗೀರಿ. ಇನ್ನೊಂದು ಕಂಫರ್ಟ್ ಝೋನಿಂದ ಹೊರಗೆ ಬರ್ಬೇಕು ನೋಡ್ರಿ. ಏನಾರ ಆಗಲಿ ಫೈಟ್ ಮಾಡಿ ಹೊರಗೆ ಬರ್ರಿ, ಆಗಂಗಿಲ್ಲ ಅದು ಕಂಫರ್ಟ್ ಝೋನಿಂದ ಹೊರಗೆ ಬರೋದು. ಯಾಕಂದ್ರೆ ಎಲ್ಲರೂ ಏನಿಲ್ಲಿ ಡೈರೆಕ್ಟ್ ಇದೇನ ಆಗಿಲ್ಲ, ಅವ್ರಿಗೂ ಎಲ್ಲ ಕಂಫರ್ಟ್ ಝೋನ್ ಇತ್ತು, ಅದನ್ನ ಬಿಟ್ಟು ಹೊರಗೆ ಬಂದ ಸಕ್ಸಸ್ ಆದವ್ರು ಅದಾರ. ಬಟ್ ಅದನ್ನು ಯಾರು ಹೇಳಂಗಿಲ್ಲ, ನನಗೆ ಕಂಫರ್ಟ್ ಝೋನ್ ಇತ್ತು ಅನ್ನೋದು ಯಾರು ಹೇಳಂಗೇ ಇಲ್ಲ. ಇಲ್ಲ ನನ್ನ ಲೈಫ್ ಫುಲ್ ನನಗೆ ಸ್ಟ್ರಗಲ್ ಐತೆ, ನನಗೇನಿದು ಅನಿಸಿಲ್ಲ ಅಂತ ಹೇಳ್ತಾರೆ. ಸೊ ಇರೋದನ್ನು ಕರೆಕ್ಟಾಗಿ ಹೇಳ್ಬೇಕಂತಂದ್ರೆ, ಸೊ ಅದಕ್ಕೆ ದಯವಿಟ್ಟು ಎಲ್ಲರಿಗೂ ಒಂದು ಕಂಫರ್ಟ್ ಝೋನ್ ಇರ್ತೈತಲ್ಲ, ಅದನ್ನ ಬಿಟ್ಟು ಹೊರಗೆ ಬರ್ರಿ, ನಿಮಗೂ ಒಂದು ಸಕ್ಸಸ್ ಸಿಗ್ತೈತಿ. ನನಗೆ ಹೇಳೋ ಅಂತೇನಂದ್ರೆ ಬಾಯಿ ತೊದ್ಲಾಕ ಹೊಂತೈತಿ ಮತ್ತು ಬೇಕಂತನೂ ಎರಡೂ ಆದೈತಿ ನಂದು ಲೈಫ್ ಒಳಗೆ. ನನ್ನ ಬಾಯಿಂದ ಹಂಗೆ ಸ್ಪೆಲ್ ಆದೈತಿ ಇಷ್ಟ, ಮತ್ತೇನಿಲ್ಲ. ಲೈಫ್ ಒಳಗೆ ಎಷ್ಟು ದಿನ ಇರ್ತೇವೆ ಗೊತ್ತಿಲ್ಲ, ಎಂಜಾಯ್ ಮಾಡಿರಿ. ಒಂದು ಯಾರಿಗೇನು ಹಾಕಿ ಸಡನ್ಲಿ ಹೇಳಕ್ಕೆ ಬರೋಂಗಿಲ್ಲ. ಮತ್ತು ಯಾರಿಗೂ ಫೈನಾನ್ಷಿಯಲಿ ಆಯ್ತು, ಫಿಸಿಕಲಿ ಆಯ್ತು, ಮೆಂಟಲಿ ಆಯ್ತು, ಯಾರಿಗೂ ಅದನ್ನು ಒಂದು ಹಾಸ್ಯ ಮಾಡಿ ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಯಾವಾಗ ಏನು ಉಲ್ಟಾ ಹೊಡೆದೈತಿ ಹೇಳಕ್ಕೆ ಬರೋಂಗಿಲ್ಲ. ಕರ್ಮ ರಿಟರ್ನ್ಸ್ ಅಂತಾರಲ್ಲ ಹಂಗೆ. ಇವತ್ತು ನಾ ಕಾರ್ ಒಳಗೆ ಅದೇನಂದ್ರೆ ನಾಳೆ KSRTC ಬಸ್ ಒಳಗೆ ರೆಡಿ ಇರ್ಬೇಕು. ನಾಳೆ KSRTC ಬಸ್ ಇರ್ತೈತೆ ಅಂದ್ರೆ ನಾಳೆ ನಾ ಅದಕ್ಕೆ ಕರ್ಕೊಂಡು ಹೋಗಕ್ಕೆ ರೆಡಿ ಇರ್ಬೇಕು. ಸೊ ಅಂದಲ್ಲಿನ ಲೈಫ್ ಚಲೋ ನಡೀತೈತಿ. ಸೊ ಫೀಲ್ ಚಲೋ ಇರ್ತೈತೆ ರೀ. ಯಾವಾಗಲೂ ನೀವು ಏನು ಇರ್ತೈತಲ್ಲ ಅದ ಬೆಸ್ಟ್ ಅನ್ಕೊಂಡು ಹೋಗ್ಬೇಕು ನೋಡ್ರಿ, ಅಂದ್ರೆ ಲೈಫ್ ಮಸ್ತ್ ಇರ್ತೈತಿ. ಏನಪ್ಪ ಇದು ದೇವ್ರ ಹೆಂಗೆ ಮಾಡಿಬಿಟ್ಟು ಅಂದ್ರಿ ಅದು ನಿಮಗೆ ಮೂವ್ ಆಗಕ್ಕೆ ಕೊಡೋಂಗಿಲ್ಲ, ನಿಮ್ಗೆ ಅದು ಸ್ಟ್ರಗಲ್ ಮಾಡಕ್ಕೆ ಹಸ್ತೈತಿ ಮತ್ತೆ ಹೊಳ್ಳಿ. ಅದಕ್ಕೆ ದಯವಿಟ್ಟು ಏನು ಹೇಳ್ತೇನಲ್ಲ, ಏನು ಸಿಗ್ತೈತೆ ಅದ ಬೆಸ್ಟ್ ಅಂದ್ಕೊಂಡು ನೀವು ಮೂವ್ ಆದ್ರಿ ಅಂದ್ರೆ ಮೂವ್ ಆನ್ ಆಗಿಬಿಡ್ತೀರಿ. ಇಲ್ಲ ಅಂದ್ರೆ ಮೂವ್ ಆನ್ ಆಗ್ತೀರಿ ಅಲ್ಲಿಂದ, ಬಟ್ ಭಾಳ ಇರಿಟೇಟ್ ಆಗುತ್ತೆ ಲೈಫ್ ಒಳಗೆ. ಅದನ್ನು ಇರಿಟೇಟ್ ಮಾಡ್ಕೊಂಡು ನೀವು ಮೂವ್ ಆನ್ ಆದ್ರೆ ಅಂದ್ರೆ ಅದು ನಿಮಗೆ ಹೆಂಗಪ್ಪ ಅಂದ್ರೆ ಅದೊಂದು ತಲೆಯಾಗಿದ್ದು ಬಿಡ್ತೈತಿ, ಹಿಂಗೆ ಇತ್ತಲ್ಲಪ್ಪ ಅಂತಂದು. ಅದಕ್ಕೆ ಯಾವುದೋ ಆತ ಇರಿಟೇಟ್ ಮಾಡ್ಕೋಬೇಡ್ರಿ. ಇರೋದ ಎಲ್ಲರಿಗೂ ರೊಕ್ಕದ ಪ್ರಾಬ್ಲಮ್ ಇರೋದ, ಮತ್ತು ಮನೆ ಒಳಗೆ ಪ್ರಾಬ್ಲಮ್ ಇರೋದ, ಹೆಲ್ತ್ ಇಶ್ಯೂಸ್ ಇರೋದ, ಎಲ್ಲರಿಗೂ ಎಲ್ಲ ಇರ್ತೈತಿ. ಬಟ್ ಯಾರು ಏನು ಹೇಳಂಗಿಲ್ಲ. ಬಟ್ ಏನೇ ಇದ್ರೂ ಮನಸ್ಸೊಳಗೆ ಇಟ್ಕೊಂಡು ಅವ್ರು ಮೂವ್ ಆಗ್ತಾರೆ, ಮೂವ್ ಆನ್ ಆಗಿಬಿಡ್ತಾರೆ. ಸೊ ಅದಕ್ಕೆ ನಿಮ್ಗಾದ್ರೂ ಹೇಳೋದು ಒಂದು ಬಿ ಹ್ಯಾಪಿ. ಮತ್ತು ಏನಪ್ಪ ಅಂದ್ರೆ ಲೈಫ್ ಒಳಗೆ ಎದಕ್ಕೂ ಒಂದೇನೋ ಬಡ್ದಾಡ್ತಿರ್ತೀರಿ, ಅದು ಸಿಗೋ ಮಟ್ಟ ಸ್ವಲ್ಪ ಪೇಷನ್ಸು ಇರಲಿ. ಮತ್ತು ಸಿಕ್ಕಾಗ ಹಿಂಗೆ ಆಕೈತಿ ಮುಂದೆ ಅನ್ನೋ ಒಂದು ಜಜ್ಮೆಂಟ್ ಇಟ್ಕೊಂಡು ಹೋಗ್ಬೇಡ್ರಿ. ಮತ್ತು ಅದಕ್ಕೊಂದು ಏನರ ಅಲ್ಟರ್ನೇಟ್ ಪ್ಲ್ಯಾನ್ ನೀವು ಇಟ್ಕೊಂಡು ನೀವು ಏನರ ಪ್ಲ್ಯಾನ್ ಮಾಡಿದ್ರಿಲ್ಲ, ಸೊ ಅದು ಏನು ಆಗಲಿಲ್ಲ ಅಂದರೂ ಪ್ಲ್ಯಾನ್ ಎ ವರ್ಕ್ ಆಗಲಿಲ್ಲ ಅಂದ್ರೆ ಬಿ ವರ್ಕ್ ಆಗುತ್ತೆ. ಅದಕ್ಕೆ ಎಷ್ಟೋ ಜನ ಪ್ಲ್ಯಾನ್ ಬಿ ಟೀಮ್ ಬಿ ಅಂತ ಎದಕ್ಕೆ ಹೋಗ್ತಾರಂದ್ರೆ ಆಲ್ಮೋಸ್ಟ್ ಎದ್ದು ಹೊಡ್ತಾ ಬಿದ್ದಿರ್ತೈತೆ ಅವ್ರು, ಅದಕ್ಕೆ ಬಿ ಇದಕ್ಕೆ ಹೋಗ್ತಾರೆ. ಸೊ ನಿಮ್ಗೆ ಹೊಡ್ತಾ ಬೀಳಬಾರ್ದು ಅಂದ್ರೆ ನೀವು ಆಲ್ರೆಡಿ ಫಸ್ಟ ಬಿ ಇಟ್ಕೊಂಡಿರಿ ಅಂದ್ರೆ ನಿಮಗೆ ಲೈಫ್ ಮಸ್ತ್ ಅನ್ನಿಸ್ತೈತಿ ನೋಡ್ರಿ. ಈಗ ನಾ ಇವತ್ತು ಕಾರ್ ಒಳಗೆ ಹೊಂಟೇನಿ, ಎಲ್ಲ ಮಜಾ ಐತಿ, ಮಸ್ತ್ ಐತಿ.
ನಾಳೆ ಮತ್ತು ಹೊಳ್ಳಿ ಕಾರ್ ಒಳಗೆ ಹೋಗ್ಬೇಕಂದ್ರೆ ನನಗೆ ಆಗಿಲ್ಲಲ್ಲ. ಯಾಕಂದ್ರೆ ಇದು ಕಾರ್ ಒಂದು ಖರ್ಚು ಜಾಸ್ತಿ. ಫಸ್ಟ್ ಆಫ್ ಆಲ್ ಅದನ್ನ ಹೇಳ್ತೇನೆ ನಾ, ಅದೇನು ನಾಚ್ಕೊಳಂಗಿಲ್ಲ. ಎರಡನೇದು ಏನಪ್ಪ ಅಂದ್ರೆ ಇದನ್ನು ಎಲ್ಲೂ ನಾವು ಈ ಬೈಕ್ ಐತೇನೆ ಈಸಿ ಪಾರ್ಕ್ ಮಾಡಿ ನಾವು ಏನಾರ ತೊಗೋಬೇಕು, ಇಲ್ಲ ಯಾರಿಗಾರ ಮಾತಾಡಿಸ್ಬೇಕು, ಇಲ್ಲ ಏನಾರ ಕೆಲಸ ಐತಿ ನಡುವ ಅಂದ್ರೆ ಮಾಡ್ಕೊಳಕ್ಕೆ ಆಗಂಗಿಲ್ಲ. ಬಿಕಾಸ್ ಆಫ್ ಪಾರ್ಕಿಂಗ್ ಪ್ರಾಬ್ಲಮ್ ಆಯ್ತು, ಮತ್ತು ಕ್ರೌಡ್ ಆಯ್ತು, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇಷ್ಟ ನೋಡ್ರಿ ನಂದು ಇದು ಫಸ್ಟ್ ವ್ಲಾಗ್. ಈ ಮನಸ್ಸೊಳಗೆ ಏನಿತ್ತಲ್ಲ ಅದನ್ನು ಚೊಕ್ ಹೇಳ್ಬಿಟ್ಟೇನಿ. ಅದು ಇಷ್ಟು ದೊಡ್ಡದಿತ್ತು ವ್ಲಾಗ್ ಯಾವ ನೋಡ್ತಾನಂತ ಅನ್ಬೋದು. ನೋಡ್ರಿ ಬಿಡ್ರಿ, ಬಟ್ ನಾನಂತೂ ಪೋಸ್ಟ್ ಮಾಡ್ತೀನಿ. ನೀವು ಇನ್ ಕೇಸ್ ನೋಡಿದ್ರಂದ್ರೆ ನನಗೆ ಭಾಳ ಖುಷಿ ಆಗುತ್ತೆ, ಬಿಟ್ರಂದ್ರೆ ಭಾಳ ಬೇಜಾರಾಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಅದು ಕಾಮನ್ ಇದ್ದೇ ಇರ್ತೈತಿ. ಒಬ್ಬನ ಮಾತಾಡೋ ಅಂತೇನಲ್ಪ ಅಂತೇಳಿ ಜನ ಅನ್ಕೊಂಡು ನಗ್ತಾರ. ನಗಲಿ ಮತ್ತೆ ಏನು ಮಾಡಕ್ಕೆ ಬರ್ತೈತಿ. ಹುಚ್ಚ ಅನ್ಕೊಲಿ, ನನಗೇನಾಗೋದೈತಿ, ಹುಚ್ಚನ ನಾನು ಹೌದಿಲ್ಲ. ಆ್ಯಕ್ಚುಲಿ ಇದು ಮೀಡಿಯಾ, ಸೋಷಿಯಲ್ ಮೀಡಿಯಾ ಏನು ಪಾರ್ಟ್ ಐತಲ್ಲ, ಇದು ಖರೇನ ಹುಚ್ಚರದೊಂದು ಇದು ನೋಡ್ರಿ ಸಂತಿ. ಇದು ಏನರ ಚಟ ಬಿತ್ತು, ಈ ಮೊಬೈಲ್ ಸ್ಕ್ರೋಲ್ ಮಾಡೋದಾಯ್ತು, ಇಲ್ಲ ಸೋಷಿಯಲ್ ಮೀಡಿಯಾ ಒಳಗೆ ಏನರ ಒಂದು ಸಕ್ಸಸ್ಫುಲ್ ಆಗ್ಬೇಕನ್ನೋ ಹುಚ್ಚ ಹಿಡಿತಿಲ್ಲ. ಇದು ಮನುಷ್ಯಾಗ ಭಾಳ ಏನೇನೋ ಮಾಡಕ್ಕೆ ಹಸ್ತೈತಿ. ಭಾಳ ಕಂಟ್ರೋಲ್ ಮಾಡ್ಕೋಬೇಕ್ರಿ.